ರಾಜ್ಯ ರಾಜಧಾನಿಯಲ್ಲ ಗಲ್ಲಿ ಗಲ್ಲಿಯಲ್ಲೂ ಬೀದಿ ನಾಯಿಗಳದ್ದೇ ದರ್ಬಾರಾಗೋಗಿದೆ. ಬೀದಿ ಬೀದಿಯಲ್ಲೂ ಶ್ವಾನಗಳ ಗ್ಯಾಂಗ್ ಹೋಗೋ ಬರೋರ ಮೇಲೆ ಗುಂಪು ಕಟ್ಕೊಂಡು ಅಟ್ಯಾಕ್ ಮಾಡ್ತಿದೆ. ಸ್ಟ್ರೀಟ್ ಡಾಗ್ಸ್ಗಳ ಕಡಿತಕ್ಕೆ ಈಗಾಗಲೇ ಮಕ್ಕಳಿಂದ ಹಿಡಿದು ಯುವಕರು ವೃದ್ಧರು ಬಲಿಯಾಗಿದ್ದಾರೆ. ಆದರೆ ನಾಯಿಗಳ ಹಾವಳಿಗೆ ಬ್ರೇಕ್ ಹಾಕಬೇಕಿದ್ದ ಪಾಲಿಕೆ ಬೀದಿ ನಾಯಿಗಳಿಗೆ ಬಾಡೂಟ ಹಾಕೋಕೆ ಮುಂದಾಗಿದೆ. ಇದೀಗ ಬೀದಿ ನಾಯಿಗಳ ಗ್ಯಾಂಗ್ ವೃದ್ಧನ ಮೇಲೆ ದಾಳಿ ನಡೆಸಿ ಬಿರಿಯಾನಿ ತಿನ್ನುವಂತೆ ತಿಂದು ಬಿಸಾಕಿವೆ. ನಿಜಕ್ಕೂ ಈ ಘಟನೆ ಬೆಂಗಳೂರಿಗರನ್ನೇ ಬೆಚ್ಚಿ ಬೀಳ್ಸಿದೆ. ಹಾಗಾದ್ರೆ ಈ ಸ್ಟೋರಿಯನ್ನ ಒಮ್ಮೆ ನೋಡಿ, ಬೇಗ ಬನ್ನಿ. ಬೀದಿ ನಾಯಿಗಳ ದಾಳಿಗೆ ಬಲಿಯಾದ ವೃದ್ಧ. ಬಿಬಿಎಂಪಿ ಬಿರಿಯಾನಿ ಭಾಗ್ಯಕ್ಕೂ ಮುನ್ನವೇ ಬೇಟೆಗಿಳಿದ ಡಾಗ್ಸ್. ಸಿಲಿಕಾನ್ ಸಿಟಿಯ ಗಲ್ಲಿ ಗಲ್ಲಿಯಲ್ಲೂ ಸ್ಟ್ರೀಟ್ ಡಾಗ್ಸ್ದೇ ದರ್ಬಾರ್. ಇತ್ತೀಚೆಗೆ ಬೀದಿ ನಾಯಿಗಳಿಗೆ ಬಿರಿಯಾನಿ ರೈಸ್ ನೀಡೋದಕ್ಕೆ ಮುಂದಾಗಿದ್ದ ಬಿಬಿಎಂಪಿಗೆ ಭಾರಿ ವಿರೋಧ ವ್ಯಕ್ತವಾಗಿತ್ತು. ಇದರ ನಡುವೆ ಇದೀಗ ಬೆಂಗಳೂರಿನ ಕೊಡಿಗೆಹಳ್ಳಿಯ ಟೆಲಿಕಾಂ ಲೇಔಟ್ನಲ್ಲಿ 68 ವರ್ಷದ ಸೀತಪ್ಪ ಎಂಬ ವೃದ್ಧನ ಮೇಲೆ ಬೀದಿ ನಾಯಿಗಳು ಡೆಡ್ಲಿ ಅಟ್ಯಾಕ್ ನಡೆಸಿವೆ. ಈ ದಾಳಿ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ನಿನ್ನೆ ಮುಂಜಾನೆ 4 ಗಂಟೆಗೆ ವಾಕಿಂಗ್ ಹೊರಟಿದ್ದ ಸೀತಪ್ಪನ ಮೇಲೆ ಏಕಕಾಲಕ್ಕೆ 8 ರಿಂದ 9 ನಾಯಿಗಳು ಎಲ್ಲೆಂದರಲ್ಲಿ ಕಚ್ಚಿ ಗಾಯ ಮಾಡಿವೆ. ಮುಂಜಾನೆ ಆಗಿರೋದ್ರಿಂದ ವೃದ್ಧನನ್ನ ರಕ್ಷಿಸೋದಕ್ಕೆ ಯಾರೂ ಕೂಡ ಬಂದಿರಲಿಲ್ಲ. ಆ ಸ್ಥಳದಲ್ಲಿ ಯಾರೂ ಕೂಡ ಇರಲಿಲ್ಲ. ಈ ವೇಳೆ ಬೀದಿ ನಾಯಿಗಳೆಲ್ಲ ಸೇರಿ ಸೀತಪ್ಪನನ್ನ ಅಟ್ಟಾಡಿಸಿಕೊಂಡು ಕಚ್ಚಿ ತಿಂದು ಹಾಕಿವೆ. ಸದ್ಯ ಬೀಟ್ ಪೊಲೀಸ್ ಬಂದು ತಡೆಯುವಷ್ಟರಲ್ಲೇ ವೃದ್ಧನ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಎದ್ದೋಗಿದ್ದಾರೆ ಈ ಟೈಮಿಂಗ್ಸ್ ಅಲ್ಲಿ. ಇಲ್ಲಿ ಎದ್ದವರೆ, ಅವ್ರಿಗೆ ಆಸ್ಮಾ ಇತ್ತು, ಉಸಿರಾಟ ಸ್ವಲ್ಪ ಇದಿತ್ತು. ಅವಾಗ ಮನೆ ಒಳಗಡೆ ಗಾಳಿ ಆಡಲ್ಲ ಅಂತ ಆಚೆ ಬಂದವ್ರೆ. ಹಂಗೆ ಬಂದಾಗ ಏನಾಗುತ್ತೆ, 2 ಗಂಟೆ ಸಮಯದಲ್ಲಿ ಎದ್ದವ್ರೆ. ಇಲ್ಲಿ ಎದ್ಬಿಟ್ಟು ಇಲ್ಲೇ ಇದ್ರಂತೆ. ಆಮೇಲೆ ಒಂದು 3:30-4 ಗಂಟೆ ಹಂಗೆ ಆ ಕಡೆ ಹೋಗಿದ್ದಾರೆ. ಹೋದಾಗ ಅಲ್ಲಿ ಒಂದು 8 ರಿಂದ 9 ನಾಯಿ ಅಟ್ಯಾಕ್ ಮಾಡ್ಕೊಂಡಿದ್ದಾರೆ. ಅಟ್ಯಾಕ್ ಮಾಡ್ಕೊಂಡು ಕಚ್ಚಾಡ್ತಾ ಇದ್ದಾರೆ. ಅದು ಅಲ್ಲಿ ಯಾರೋ ಸ್ಥಳೀಯರು ಒಬ್ರು ಮೇಡಮ್ ಒಬ್ರು ಕೂಗ ಹಾಕಿದ್ದಾರೆ. ಹಂಗೆ ಏನೇನೋ ಮಾಡಿದಾರೆ, ಹೋಗಿಲ್ಲ. ಇನ್ನು ಕೊಡಿಗೆಹಳ್ಳಿಯಲ್ಲಿ ನಾಯಿಗಳ ಕಾಟದ ಬಗ್ಗೆ ಅನೇಕ ಸಲ ದೂರು ನೀಡಲಾಗಿತ್ತು. ಇದನ್ನ ಸಂಬಂಧಪಟ್ಟ ಅಧಿಕಾರಿಗಳು ಗಮನಿಸಲಿಲ್ಲ. ಈಗ ವೃದ್ಧನ ಸಾವಿಗೆ ನೇರ ಹೊಣೆ ಬಿಬಿಎಂಪಿ ಅಧಿಕಾರಿಗಳೇ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಯಾಕಂದ್ರೆ ಕಳೆದ 3 ತಿಂಗಳ ಹಿಂದಷ್ಟೇ ಇಲ್ಲಿನ ಬೀದಿ ನಾಯಿಗೆ ವ್ಯಕ್ತಿಯೊಬ್ಬ ಬಲಿಯಾಗಿದ್ರು. ಹಿಂದೆಯೂ ಕೂಡ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಬೀದಿ ನಾಯಿಗಳಿಗೆ ಕಡಿವಾಣ ಹಾಕುವಂತಹ ಕೆಲಸ ಮಾಡಲಿಲ್ಲ ಅಂತ ಇಲ್ಲಿನ ಸ್ಥಳೀಯರು ಬೇಸರಗೊಂಡಿದ್ದಾರೆ. ಇಲ್ಲಿ ಸ್ಥಳೀಯರಾಗ್ಲಿ, ಕೆಲಸಕ್ಕೆ ಹೋಗುವವರಾಗ್ಲಿ, ಶಾಲೆಗೆ ಹೋಗೋ ಮಕ್ಕಳೇ ಆಗ್ಲಿ, ಎಲ್ಲರೂ ಕೂಡ ಈ ಬೀದಿ ನಾಯಿಗಳಿಗೆ ಹೆದರಿ ಮನೆಯಿಂದ ಹೊರಗಡೆ ಬರೋದಕ್ಕೆ ಹಿಂದೇಟು ಹಾಕ್ತಿದ್ದಾರೆ. ನಾವು ಹೋಗಕ್ಕೆ ಆಗಲ್ಲ ಆ ಕಡಿಕ. ಇವಾಗ ನಂಗಿದ್ದು ಭಯ, ಹೋಗಕ್ಕೆ ಭಯ. ಇವಾಗ ಅಂಗಡಿಗೆ ಹೋಗೋಣ ಅಂತ ಬಂದೆ, ಇಲ್ಲೇ ಕೂತ್ಕೊಂಡೆ. ಹೋಗಕ್ಕಾಗಲ್ಲ ಸರ್, ನಾವು ಹೋಗಕ್ಕಾಗಲ್ಲಮ್ಮ. ಒಟ್ನೊಳಗೆ ನೋಡಿ, ಇವಾಗ ನಮ್ಮ ಮಗನೇ 5ನೇ ಆಗ್ಬೇಕಾಗಿತ್ತೀಯಪ್ಪ, ಇದಕ್ಕಿದಂಗೆ ಸತ್ತೋದ್ರು. ನೋಡು, ಅವ್ರು ಹೇಳ್ತಿ ಅಲ್ಲಿ ಕೂತವ್ರು, ನೋಡು ಅಲ್ಲಿ ಕೂತವ್ರು. ಅವ್ರನ್ನ ಯಾರು ನೋಡ್ತಾರೆ ಇವಾಗ ಅಲ್ವಾ? ಮಕ್ಕಳು ಅವರೇ ಇದ್ರು ತಾನೇ. ಅಪ್ಪ ಇರೋಷ್ಟು ಇದು ಬರಲ್ಲ ತಾನೇ. ಅಲ್ಲಿ ವಯಸ್ಸಾದವ್ರು 60 ವರ್ಷ, 70 ವರ್ಷ, 80 ವರ್ಷದವರು ಎಲ್ಲ ವಾಕಿಂಗ್ ಬರ್ತಾರೆ. ಚಿಕ್ಕ ಮಕ್ಕಳು ಬರ್ತಾರೆ. ಇವಾಗ ಡೇಯಲ್ಲಿ ಬರ್ತಾರೆ. ಇವಾಗ ಶನಿವಾರ ರಜಾ ಇರ್ತದೆ, ಭಾನುವಾರ ರಜಾ ಇರುತ್ತೆ. ಇವಾಗ ನೀವು ಸುಮ್ಮನೆ ಹೋಗ್ಬಿಟ್ಟು ದೊಡ್ಡಬಂಸನ ಲೇಕಲ್ಲಿ ಒಂದು ರೌಂಡ್ ನೀವು ಹೊಡೀರಿ ಸರ್, ಎಷ್ಟು ನಾಯಿಗಳು ಮಲಗಿದ್ದಾವೆ ಅಂತ. ಚಿಕ್ಕ ಮಕ್ಕಳು ಬರ್ತಾರೆ, ವಯಸ್ಸಾದವ್ರು ಬರ್ತಾರೆ. ಹೆಂಗಿರ್ತಾವೆ ಗೊತ್ತಾ ಸರ್? ಒಳ್ಳೆ ಹುಲಿಗಳಿದ್ದಂಗೆ ಇರ್ತವೆ. ಅದಕ್ಕೆ ಸರ್ಕಾರ ಗಮನ ಹರಿಸ್ಬೇಕು. ದಯವಿಟ್ಟು ಈ ಬಿರಿಯಾನಿ, ವಾಂಗಿಬಾತು, ಕೇಸರಿ ಬಾತು ಇವೆಲ್ಲ ಬೇಡ. ಇನ್ನು ಬಿಬಿಎಂಪಿ ಬೀದಿ ನಾಯಿಗಳಿಗೆ ಬಿರಿಯಾನಿ ಕೊಡೋ ಮುನ್ನವೇ ಈ ರೀತಿ ಜನರನ್ನ ಕಚ್ಚಿ ತಿಂದು ಜನರ ಪ್ರಾಣವನ್ನ ತೆಗಿತಿವೆ. ಇತ್ತ ಸೀತಪ್ಪರನ್ನು ಕಳೆದುಕೊಂಡ ಕುಟುಂಬ ಕಣ್ಣೀರಲ್ಲಿ ಕಾಲ ಕಳೆಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಂತಹ ನರಭಕ್ಷಕ ನಾಯಿಗಳಿಗೆ ಇನ್ನು ಮಾಂಸದ ರುಚಿ ತೋರಿಸಿ ಇನ್ನಷ್ಟು ಅನಾಹುತಗಳಿಗೆ ಕಾರಣವಾಗಬೇಡಿ ಅಂತ ಕುಟುಂಬಸ್ಥರು ಮನವಿ ಮಾಡ್ತಿದ್ದಾರೆ. ಒಟ್ಟಾರೆ ಬೀದಿ ನಾಯಿಗಳ ಹಾವಳಿಗೆ ಹೆದರಿ ಕೊಡಿಗೆಹಳ್ಳಿ ಜನ ಮನೆಯಿಂದ ಆಚೆ ಬರೋಕೆ ಹೆದರ್ತಾ ಇದ್ರೆ, ಇತ್ತ ಪಾಲಿಕೆ ಮಾತ್ರ ಏನು ಆಗೇ ಇಲ್ಲ ಅನ್ನೋ ತರ ನಟಿಸ್ತಾ ಇರುವುದು ವಿಪರ್ಯಾಸವೇ ಸರಿ. ಚರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.